ನಾನು ಉಸ್ತುವಾರಿ ಇನ್ನೊಂದು 15 days ಒಳಗಡೆ ಫೈನಲ್ ಆಗುವಂತ ಎಲ್ಲ ಲಕ್ಷ್ಯ. ನಿಮ್ಮ ಅಪೋಸಿಟ್ ಅಭ್ಯರ್ಥಿ ಈಗಾಗಲೇ 2 ಸುತ್ತಿನ ಪ್ರಚಾರವನ್ನು ಮುಗಿಸಿಬಿಟ್ಟಿದ್ದಾರೆ. ನೋಡಿ, ಅವರು ಬಹುಶಃ 4ನೇ ಬಾರಿ ಸಂಸದರು, 4 ಬಾರಿ ಗೆದ್ದಿದ್ದಾರೆ, 5ನೇ ಬಾರಿ ಹೆಜ್ಜೆ. ನಮ್ಮ ದೇಶದ ಕೋಲ್ ಮಿನಿಸ್ಟ್ರು, ಸಂಸದೀಯ ಮಿನಿಸ್ಟ್ರು, ಹಿರಿಯ ಸಚಿವರು. ಸೊ ಅವರು 2ನೇ ಸುತ್ತು 3ನೇ ಸುತ್ತು ಅಲ್ಲ, ಅವರು 25 ವರ್ಷದಿಂದ ಕ್ಷೇತ್ರದಲ್ಲಿದ್ದಾರೆ. ನಮ್ಮ ಕಾಂಗ್ರೆಸ್ನಲ್ಲಿ ಈಗ ಹೊಸ ಅಭ್ಯರ್ಥಿಗಳು, ಹಳೆ ಫೈಟ್ ಮಾಡಿದಂಥವ್ರು, ಹಿರಿಯ ಮುಖಂಡರು ಎಲ್ಲರನ್ನೂ ಸೇರಿಸ್ಕೊಂಡು ಮಾತನಾಡಿ ಒಂದು ಒಳ್ಳೆ ಅಭ್ಯರ್ಥಿಯನ್ನು ಕೊಡ್ತೀವಿ. ದೊಡ್ಡ ಕನಸು ಕಾಣ್ತಿದ್ದಾನೆ ಅಂತ ಹೇಳಿದ್ರೆ, ಅಂದ್ರೆ ರಜತ್ ಅವರ ಆಕಾಂಕ್ಷಿಗಳ ಅಥವಾ ಅವ್ರಿಗೆ ಟಿಕೆಟ್ ಸಿಗಬಹುದು? ನೋಡಿ, ಅವನು ಆಕಾಂಕ್ಷಿ ಇರೋದ್ರಿಂದನೇ ಅವನು ಅರ್ಜಿಯನ್ನು ಹಾಕಿದ್ದಾನೆ. ಆದರೆ ಹೈಕಮಾಂಡು ಎಲ್ಲನೂ ನೋಡಿ ಕೊಡ್ತಾರೆ. ಬರೀ ಲಕ್ಷ್ಮಿಯ ಅಳಿಯ ಅಂತ ಆಗಲಿ ಅಥವಾ ಇದು ಅಂತ ಆಗಲಿ ಆ ರೀತಿ ಎಲ್ಲ ಆಗೋದಿಲ್ಲ. ಎಲ್ಲ ಮುಖಂಡರ ವಿಶ್ವಾಸ. ಇಲ್ಲಿ ಹುಬ್ಬಳ್ಳಿ ಧಾರವಾಡ ಮುಖಂಡರು ಬಹಳ ಮುಖ್ಯ, ಕಾರ್ಯಕರ್ತರು ಬಹಳ ಮುಖ್ಯ. ಇವರೆಲ್ಲರ ಅನಿಸಿಕೆ ಬೇಡಿಕೆಗಳ ಅನುಸಾರವಾಗಿ ಕ್ಯಾಂಡಿಡೇಟ್ನ ಘೋಷಣೆ ಮಾಡಿ. ಆದ್ಯತೆ ಕೊಡ್ತಾರೆ ಅಥವಾ ಹಿರಿಯರಿಗೆ ಆದ್ಯತೆ ಕೊಡುವ ಲಕ್ಷಣ? 50-50 ಇಡೀ ರಾಜ್ಯದಲ್ಲಿ. ನಾನು ಬರೀ ಹುಬ್ಬಳ್ಳಿ ಧಾರವಾಡಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡೋದಿಲ್ಲ. ಇಡೀ ರಾಜ್ಯದಲ್ಲಿ ಎಲ್ಲ ಸಮುದಾಯ, ಧರ್ಮ ಮತ್ತು ಯುವಕರು, ಅನುಭವಸ್ಥರು ಎಲ್ಲರನ್ನು ಸೇರಿಸಿ ಕೊಡ್ತಾರೆ. ನೋಡಿ, ನಾನು ಮೊದಲೇ ಹೇಳ್ತೀನಿ, ಯಾವತ್ತಿದ್ರೂ ಕೂಡ ಇಲ್ಲೇ ತಮ್ಮ ಇದ್ದಾನೆ, ಅವನು ಯಾವತ್ತೂ ಕೂಡ ಕೇಳಲಿಲ್ಲ. ಆದರೆ ಇಡೀ ಜಿಲ್ಲೆಯ ಮುಖಂಡರು ಸೂಕ್ತ ಅಭ್ಯರ್ಥಿ ಅಂದಾಗ ಭಾಳ ಕಷ್ಟದ ದಿನದಲ್ಲಿ 13 ಜನ MLAಗಳು, BJP MLAಗಳು, 3 ಜನ ಮಂತ್ರಿಗಳು, 3 ಜನ MP ಗಳು ಇದ್ದಂಥ ಕಷ್ಟದ ದಿನದಲ್ಲಿ ಮತದಾರರ ಆಶೀರ್ವಾದದಿಂದ ಗೆಲ್ಲಿಸ್ಕೊಂಡು ಬಂದಿದ್ದೀವಿ. ನಾವು ಯಾವತ್ತೂ ನಾನು ಹೇಳಲಿಲ್ಲ, ನನ್ನ ಮಗ ಯುವಕ ಇದ್ದಾನೆ, ಅವನು ಒಂದು ಅರ್ಜಿಯನ್ನು ಕೊಟ್ಟಿದ್ದಾನೆ ಜನರ ಒತ್ತಾಯದಿಂದ. ನಾನು ಟಿಕೆಟ್ ಕೊಡಲೇಬೇಕು ಅಂತ ಎಲ್ಲೂ ಕೂಡ ಯಾರಿಗೂ ಹೇಳಲಿಲ್ಲ. ಏನು ಹೈಕಮಾಂಡು ಜಿಲ್ಲೆ ಮುಖಂಡರು ತೀರ್ಮಾನ ತಗೊಳ್ತಾರೆ, ಅದಕ್ಕೆ ನಾವು ಬದ್ಧ ಇದ್ದೀವಿ.